ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 8 ಶ್ಲೋಕ 21. ಅವ್ಯಕ್ತಾಕ್ಷರ ಇತಿ ಉಕ್ತ ತಮಾಹೂಂ ಪರಮಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅನುವಾದ: ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಭಾವಾರ್ಥ: ಬ್ರಹ್ಮ ಸಂಹಿತೆಯಲ್ಲಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಪರಮ ನಿವಾಸವನ್ನು ಚಿಂತಾಮಣಿ ಧಾಮ ಎಂದು ವರ್ಣಿಸಿದೆ. ಹೀಗೆಂದರೆ ಎಲ್ಲ ಇಷ್ಟಾರ್ಥಗಳು ಕೈಗೂಡುವ ಸ್ಥಳ ಎಂದು ಅರ್ಥ. ಗೋಲೋಕ ಬೃಂದಾವನ ಎಂಬ ಹೆಸರಿನ ಶ್ರೀಕೃಷ್ಣನ ಲೋಕವು ಚಿಂತಾಮಣಿಯಿಂದ ನಿರ್ಮಿಸಿದ ಅರಮನೆಗಳಿಂದ ತುಂಬಿ ಹೋಗಿದೆ. ಕಲ್ಪವೃಕ್ಷಗಳೆಂಬ ಮರಗಳು ಬಯಸಿದ ಭಕ್ಷ್ಯವನ್ನು ನೀಡುತ್ತವೆ. ಸುರಭಿ ಹಸುಗಳು ಅಪರಿಮಿತವಾಗಿ ಹಾಲನ್ನು ಕೊಡುತ್ತವೆ. ಈ ನಿವಾಸದಲ್ಲಿ ಲಕ್ಷಾಂತರ ಮಂದಿ ಲಕ್ಷ್ಮಿಯರು ಭಗವಂತನನ್ನು ಸೇವಿಸುತ್ತಾರೆ. ಅವನಿಗೆ ಗೋವಿಂದನೆಂದು ಹೆಸರು. ಅವನೇ ಆದಿಪ್ರಭು, ಎಲ್ಲ ಕಾರಣಗಳ ಕಾರಣನು. ಇಲ್ಲಿ ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕದ ತಾತ್ಪರ್ಯನೇ ಕೊಟ್ಟಿದ್ದಾರೆ ಪ್ರಭುಪಾದರ ಭಾವಾರ್ಥದಲ್ಲಿ. ಆ ಶ್ಲೋಕ ಹೇಗಿದೆ ಅಂದ್ರೆ: ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸೇವ್ಯಮಾನಂ ಗೋವಿಂದನಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಭಗವಂತನ ಲೋಕನ ಒಂದು ವರ್ಣನೆ ಯಾವ ರೀತಿ ಇರತ್ತೆ ಅಂದ್ರೆ, ಭಗವಂತನ ಕರುಣೆಯಿಂದ ಭಗವಂತನ ಲೋಕನ ದರ್ಶನ ಮಾಡಿಸಿದ ಒಂದು ಕಾರಣಕ್ಕೆ ಬ್ರಹ್ಮ ತನ್ನ ಬ್ರಹ್ಮ ಸಂಹಿತೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ 5ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಬ್ರಹ್ಮನ ಪ್ರಾರ್ಥನೆ ಈ ರೀತಿ ಇರುತ್ತೆ: ಆತ ಚಿಂತಾಮಣಿ ಧಾಮ ಅಂದ್ರೆ ಭಗವಂತನ ನಿವಾಸ ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಗೋಲೋಕ ಬೃಂದಾವನ, ನಂತರ ಅಲ್ಲಿರ್ತಕ್ಕಂಥ ಸುರಭಿ ಹಸುಗಳು, ಅಂದರೆ ಚಿಂತಾಮಣಿ ಧಾಮ ಅಂದರೆ ಎಲ್ಲ ಇಷ್ಟಾರ್ಥಗಳು, ಏನು ನಮಗೆ ಏನೇನು ಇಷ್ಟ ಆಗತ್ತೆ ಅದನ್ನೆಲ್ಲ ಪೂರೈಸುವಂಥ ಸ್ಥಳ ಅಂತ ಅದಕ್ಕೆ ಚಿಂತಾಮಣಿ ಧಾಮ ಅಂತ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಕಲ್ಪವೃಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಸುರಭಿ ಹಸುಗಳು ಅಂದರೆ ಭಗವಂತನಿಗೆ ಹಸುಗಳಂದರೆ ತುಂಬ ಇಷ್ಟ. ಅದರಲ್ಲೂ ಮುಖ್ಯವಾಗಿ ತನ್ನ ಲೋಕದಲ್ಲಿ ಇರ್ತಕ್ಕಂಥ ಹಸುಗಳಿಗೆ ಸುರಭಿ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಧಾಮದಲ್ಲಿರ್ತಕ್ಕಂಥ ಸುರಭಿ ಹಸುಗಳು ಎಷ್ಟು ಹಾಲನ್ನು ಕರೆದ್ರೂ ಕೂಡ ಅದು ಮುಕ್ತಾಯ ಆಗೋದಿಲ್ಲ, ಅದಕ್ಕೆ ಅದರ ವಿಶೇಷತೆ ಇರುತ್ತೆ. ನಂತರ ಕಲ್ಪವೃಕ್ಷಗಳು ಅಂದರೆ ನಮಗೆ ಏನೇ ಕಲ್ಪನೆ ಆಗಲಿ, ಏನೇ ನಮ್ಮ ಆಸೆ ಇರಲಿ, ನಮ್ಮ ಇಚ್ಛೆ ಏನೇ ಇದ್ರೂ ಕೂಡ ಅದನ್ನು ತೀರಿಸೋದಕ್ಕೋಸ್ಕರನೇ ಈ ಕಲ್ಪವೃಕ್ಷಗಳಿರುತ್ತೆ. ಅಂದರೆ ಕಲ್ಪವೃಕ್ಷದ ಕೆಳಗಡೆ ಕೂತ್ಕೊಂಡು ನಾವು ಏನನ್ನ ಆಸೆ ಪಡ್ತೀವೋ ಅದು ನಮಗೆ ಪೂರೈಸ್ತಾ ಇರುತ್ತೆ, ಅದಕ್ಕೆ ಕಲ್ಪವೃಕ್ಷಗಳು. ನಂತರ ಅದಕ್ಕೆ ಕನ್ನಡದಲ್ಲಿ ಬಯಸಿದ ಭಕ್ಷ್ಯವನ್ನು ನೀಡುತ್ತವೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನಂತರ ಸುರಭಿ ಹಸುಗಳ ಬಗ್ಗೆ ನಾನು ಈಗಾಗಲೇ ಓದಿದ್ದೆ. ಸುರಭಿ ಹಸುಗಳು ಅಪರಿಮಿತವಾಗಿ ಹಾಲನ್ನು ಕೊಡುತ್ತವೆ, ಅಂದರೆ ಅದಕ್ಕೇನು ಎಷ್ಟು 1000 ಲೀಟರ್ ನೀವು ಕರಿತಾ ಇದ್ರು ಕೂಡ ಸಿಗ್ತಾ ಇರತ್ತೆ. ನಂತರ ಅಲ್ಲಿ ಭಗವಂತನನ್ನ ಸೇವೆ ಮಾಡೋದಕ್ಕೆ ಲಕ್ಷಾಂತರ ಮಂದಿ ಲಕ್ಷ್ಮಿಯರು ಸೇವೆ ಮಾಡ್ತಾ ಇರ್ತಾರಂತೆ ಭಗವಂತನಿಗೆ. ಅಂದರೆ ತಾನು ಮುಂದು ಅಂತಲ್ಲ, ಯಾರಿಗೆ ಸೇವೆ ಸಿಗುತ್ತೋ ಅವರು ಭಗವಂತನ ಸೇವೆ ಮಾಡೋಕ್ಕೆ ಸಾಲಲ್ಲಿ ನಿಂತಿರ್ತಾರಂತೆ. ಲಕ್ಷ್ಮೀ ಸಹಸ್ರ ಸತಸಮ್ಯ, ಇನ್ನು ಯಾವ ರೀತಿ ಅಷ್ಟು ಲಕ್ಷಾಂತರ ಲಕ್ಷ್ಮಿಯ ಅವಶ್ಯಕತೆ ಇದೆಯಾ ಭಗವಂತನಿಗೆ ಅಂತ ನಮಗೊಂದು ರೀತಿ ಆಶ್ಚರ್ಯನೂ ಆಗುತ್ತೆ. ಅದೆಲ್ಲ ಸತ್ಯ. ಅದು ಯಾಕಂದರೆ ಇದು ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಬರ್ತಕ್ಕಂಥ ಪದಗಳು, ಅದನ್ನು ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ಕೊಟ್ಟಿದ್ದಾರೆ. ನಂತರ ಅವನಿಗೆ ಗೋವಿಂದನೆಂದು ಹೆಸರು, ಅಂದರೆ ಗೋವಿಂದ ಮಾದಿ ಪುರುಷಂ ತಮಹಾಂ ಭಜಾಮಿ ಅಂತ ಬ್ರಹ್ಮ ಪ್ರತಿಯೊಂದು
ಶ್ಲೋಕದ ಮುಕ್ತಾಯದಲ್ಲಿ ಆತ ವರ್ಣನೆ ಮಾಡ್ತಾ ಹೋಗ್ತಾನೆ. ಅಂದರೆ ಭಗವಂತನಿಗೆ ಗೋವಿಂದ ಅನ್ನೋ ಹೆಸರು, ಆ ಗೋವಿಂದನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಥವಾ ಭಜಿಸ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತಾನೆ. ನಂತರ ಮುಂದೆ ಭಾವಾರ್ಥದಲ್ಲಿ ಪ್ರಭುಪಾದರು ಅವನಿಗೆ ಗೋವಿಂದನೆಂದು ಹೆಸರು, ಅವನೇ ಆದಿಪ್ರಭು, ಎಲ್ಲ ಕಾರಣಗಳ ಕಾರಣನು. ಪ್ರಭು ತನ್ನ ಕೊಳಲನ್ನು ವೇಣುಂ ಕೊಣಂತಂ ನುಡಿಸುವ ಅಭ್ಯಾಸ ಉಂಟು. ಅವನ ದಿವ್ಯ ರೂಪವು ಎಲ್ಲ ಲೋಕಗಳಲ್ಲಿ ಅತ್ಯಂತ ಮೋಹಕವಾದದ್ದು. ಅವನ ಕಣ್ಣುಗಳು ತಾವರೆಯ ದಳಗಳಂತಿವೆ. ಅವನ ದೇಹದ ಬಣ್ಣವು ಮೇಘಗಳ ವರ್ಣದಂತಿದೆ. ಸಹಸ್ರಾರು ಮನ್ಮಥರ ರೂಪವನ್ನು ಮೀರಿಸುವ ಸೌಂದರ್ಯ ಅವನದು. ಆತನು ಕೇಸರಿ ಬಣ್ಣದ ಉಡುಪನ್ನು, ಕೊರಳಿನಲ್ಲಿ ಹಾರವನ್ನು, ಕೂದಲಿನಲ್ಲಿ ನವಿಲುಗರಿಯನ್ನು ಧರಿಸಿರುತ್ತಾನೆ. ಗೋಲೋಕ ಬೃಂದಾವನವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಮೋಚ್ಚ ಲೋಕ. ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಲೋಕದ ಒಂದು ಸೂಚನೆಯನ್ನಷ್ಟೇ ನೀಡಿದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ ವಿವರವಾದ ವರ್ಣನೆ ಇದೆ. ವೈದಿಕ ಸಾಹಿತ್ಯವು ಕಠೋಪನಿಷತ್ತು ದೇವೋತ್ತಮ ನಿವಾಸವನ್ನು ಮೀರಿಸಿದ್ದು ಯಾವುದೂ ಇಲ್ಲ. ಯಾಕಂದರೆ ಬ್ರಹ್ಮ ಸಂಹಿತೆಯಲ್ಲಿ ನಮಗೆ ಪೂರ್ತಿ ಅಂದರೆ ಸಂಪೂರ್ಣ ವಿವರಣೆ ಸಿಗುತ್ತೆ. ಅದರಲ್ಲೂ ಗೋಲೋಕ ಬೃಂದಾವನ ಯಾವ ರೀತಿ ಇದೆ, ವೈಕುಂಠದಲ್ಲಿ ಯಾವ ರೀತಿ ಇರ್ತಾನೆ ಭಗವಂತ, ಅವನ ಸಹಚರಿಗಳು ಯಾರಿರ್ತಾರೆ ಅಂದರೆ ಸಹಪಾಠಿಗಳು ಯಾವ ರೀತಿ ಇರ್ತಾರೆ, ಆತನಿಗೆ ಯಾವ ರೀತಿ ಸೇವೆ ಸಲ್ಲಿಸ್ತಾ ಇರ್ತಾರೆ, ಆ ಲೋಕನ ವರ್ಣನೆ ಮಾಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಅದನ್ನು ಕೇಳ್ತಾ ಇದ್ರೆ ನಮಗೆ ಆ ಲೋಕನ ನೋಡಬೇಕು ಅಂತ ಆಸೆ ನಮಗೆ ಉತ್ಪತ್ತಿ ಆಗೋದಂತೂ ಸತ್ಯ ಆಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ನಮಗೆ, ಅದರಲ್ಲೂ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮಗೆ ಹೊರದೇಶಕ್ಕೆ ಯಾರಾದರೂ ಹೋಗೋದು ಬಂದಾಗ ನಾವು ಕೇಳ್ತೀವಿ, ಕುತೂಹಲ ತಡೆಯೋಕ್ಕಾಗೋದಿಲ್ಲ. ನಮ್ಗೆ ಅಮೆರಿಕ ಆಗಿದೆ, ಆಸ್ಟ್ರೇಲಿಯಾ ಆಗಿದೆ, ಅಲ್ಲಿರ್ತಕ್ಕಂಥ ರಸ್ತೆಗಳ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳೋದಕ್ಕೆ ಆಸೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತು, ದೂರದರ್ಶನ ಮುಖಾಂತರ ನಾವು ಪ್ರತಿಯೊಂದು ದೇಶದಲ್ಲಿ ಏನೇನು ಆಗ್ತಾ ಇದೆ, ಅಲ್ಲಿ ನಡೀತಕ್ಕಂಥ ಕ್ರೀಡೆ ಇರ್ಬೋದು ಅಥವಾ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅದನ್ನೆಲ್ಲ ನಾವು ಕಣ್ಣಾರೆ ನೋಡ್ಬೋದು. ಅದು ಪರದೆ ಮೂಲಕ ಅಂದರೆ ದೂರದರ್ಶನ ಮುಖಾಂತರ. ಆದರೆ ಯಾರಾದರೂ ನೇರವಾಗಿ ಅಲ್ಲಿ ಹೋಗಿ ನೋಡ್ಬಿಟ್ಟು ಅವ್ರು ಬಂದಾಗ ಅವರಿಂದ ವರ್ಣನೆ ನಾವು ಕೇಳ್ತಾ ಇದ್ರೆ ಎಷ್ಟು ಆನಂದ ಆಗತ್ತೆ. ಅದೇ ರೀತಿ ಇಲ್ಲಿ ಬ್ರಹ್ಮನ ದೃಷ್ಟಿಯಲ್ಲಿ ಯಾವ ರೀತಿ ಭಗವಂತನ ಲೋಕನ ವರ್ಣನೆ ಮಾಡ್ತಾ ಇದ್ದಾನೆ ಅಂದರೆ ಅದು ನಾವು ಬ್ರಹ್ಮ ಸಂಹಿತೆನ ಪುಸ್ತಕ ತಗೊಂಡು ಅದನ್ನು ನಾವು ಓದ್ತಾ ಇದ್ರೆ ನಮ್ಗೆ ಅರ್ಥ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರ ಗುರುಗಳಾಗಿರ್ತಕ್ಕಂಥ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಆ ಪುಸ್ತಕಕ್ಕೆ ಅನುವಾದ ಮತ್ತು ಭಾವಾರ್ಥ ಕೊಟ್ಟಿದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಇಸ್ಕಾನ್ನಲ್ಲಿ ಪ್ರತಿಯೊಬ್ಬರು ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಾರ್ಥನೆಗಳನ್ನು ಓದ್ತಾ ಇರ್ತಾರೆ. ನಂತರ ಯಾವಾಗ ಭಗವಂತನಿಗೆ ಅಭಿಷೇಕ ಆಗತ್ತೆ ಆಗೆಲ್ಲ ಈ ಬ್ರಹ್ಮ ಸಂಹಿತೆಯ ಪ್ರಾರ್ಥನೆ ನಡೀತಾ ಇರತ್ತೆ. ನಂತರ ಆ ನಿವಾಸವು ಮನುಷ್ಯನ ಆತ್ಮದ ಅಂತಿಮ ಗುರಿ. ಪುರುಷ ನ ಪರಂ ಕಿಂಚಿತ್ ಸಾಕಾಷ್ಟ ಪರಮಾಗತಿ ಎಂದು ಹೇಳುತ್ತದೆ. ಅದನ್ನು ಸೇರಿದವನು ಮತ್ತೆ ಐಹಿಕ ಜಗತ್ತಿಗೆ ಹಿಂದಿರುಗುವುದಿಲ್ಲ. ಸಾಮಾನ್ಯವಾಗಿ ಭಾರತದಿಂದ ಹೊರದೇಶಕ್ಕೆ ಹೋದವರು ಮತ್ತೆ ಭಾರತಕ್ಕೆ ವಾಪಸ್ಸೇ ಬರ್ತಾ ಇಲ್ಲ. ಅಲ್ಲೇ ಅವ್ರ ಕೆಲಸ, ನಂತರ ಅಲ್ಲೇ ಒಂದು ಮದುವೆ, ನಂತರ ಅಲ್ಲೇ ಒಂದು ಫ್ಲ್ಯಾಟು, ಅಲ್ಲೇ ಉಳ್ಕೊಳ್ತಾ ಇದ್ದಾರೆ. ಆದರೆ ಹೊರದೇಶಕ್ಕೂ ನಮ್ಮ ದೇಶಕ್ಕೂ ಏನು ಅಂಥ ಅಜಗಜಾಂತರ ವ್ಯತ್ಯಾಸ ಏನೂ ಇಲ್ಲ. ಆದರೆ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರ್ತಕ್ಕಂಥ ಭಗವಂತನ ಲೋಕನ ನಮಗೆ ಕೇಳ್ತಾ ಇದ್ರೇ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಇಲ್ಲ. ಯಾಕಂದರೆ ಅಷ್ಟೊಂದು ವೈಭವಪೂರ್ಣವಾಗಿರ್ತಕ್ಕಂಥ, ಅದು ಎಂದೂ ನಾಶವಾಗ್ತಕ್ಕಂಥ ಆ ಲೋಕದಲ್ಲಿ ನಮಗೆ ಬೇಕಾದಲ್ಲೆಲ್ಲ ಸಿಗೋವಾಗ ಆ ಲೋಕಕ್ಕೆ ಹೋದರೆ ಯಾರು ತಾನೇ ವಾಪಸ್ ಬರ್ತಾರೆ? ಯಾರ ಕೈಲೂ ವಾಪಸ್ ಬರೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅಂಥ ಲೋಕಕ್ಕೆ ಹೋಗೋದೇ ನಮ್ಮ ಗುರಿಯಾಗಿರ್ಬೇಕು. ಅದು ಮನುಷ್ಯನ, ಅದರಲ್ಲೂ ಆತ್ಮದ ಅಂತಿಮ ಗುರಿ ಅಂತ ಇಲ್ಲಿ ಉಪನಿಷತ್ ಕೂಡ ಹೇಳ್ತಾ ಇದೆ. ಅದನ್ನು ಕೂಡ ಭಾವಾರ್ಥದಲ್ಲಿ ಪ್ರಭುಪಾದರು ಸೇರಿಸಿದ್ದಾರೆ. ನಂತರ ಅದರಲ್ಲೂ ಮುಖ್ಯವಾಗಿ ಭಾವಾರ್ಥನ ಮುಕ್ತಾಯ ಮಾಡುವಾಗ ಕೃಷ್ಣನ ಮತ್ತು ಕೃಷ್ಣನ ಪರಮ ನಿವಾಸದ ಗುಣ ಒಂದೇ, ಆದುದರಿಂದ ಅವು ಬೇರೆ ಬೇರೆ ಅಲ್ಲ. ಭೂಮಿಯಲ್ಲಿ ದೆಹಲಿಯಿಂದ ಆಗ್ನೇಯಕ್ಕೆ 90 ಮೈಲಿ ದೂರದಲ್ಲಿರುವ ಬೃಂದಾವನವು ಆಧ್ಯಾತ್ಮಿಕ ಗಗನದಲ್ಲಿರುವ ಪರಮ ಗೋಲೋಕ ಬೃಂದಾವನದ ಯಥಾಪ್ರತಿ. ಕೃಷ್ಣನು ಭೂಮಿಗಿಳಿದು ಬಂದಾಗ ಭಾರತದ ಮಥುರಾ ಜಿಲ್ಲೆಯಲ್ಲಿರುವ ಸುಮಾರು 84 ಚದುರ ಮೈಲಿಗಳ ಬೃಂದಾವನ ಎನ್ನುವ ಪ್ರದೇಶದಲ್ಲಿ ತನ್ನ ಲೀಲೆಗಳನ್ನು ಮೆರೆದನು. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಪ್ರತಿಯೊಬ್ಬರು ಯಾರ್ಯಾರು ಬೃಂದಾವನಕ್ಕೆ ಹೋಗಿದ್ದಾರೆ ಅಂದರೆ ಮಥುರಾಗೆ ಹೋಗಿದ್ದಾರೆ ಅಂದರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಮಥುರಾ ಇರ್ಬೋದು, ಬೃಂದಾವನ ಇರ್ಬೋದು, ಅಲ್ಲಿ ಯಾರ್ಯಾರು ಯಾತ್ರೆಗೆ ಹೋಗಿದ್ದಾರೆ ಅಲ್ಲಿ ಸಾಕಷ್ಟು ನೋಡ್ತಕ್ಕಂಥ ಸ್ಥಳಗಳಿದೆ. ಅದರಲ್ಲೂ ಭಗವಂತನ ಲೀಲೆಗಳು ಯಾವ ರೀತಿ ಇತ್ತು, ಗೋವರ್ಧನಗಿರಿಯನ್ನು
ಧಾರಣೆ ಮಾಡಿರೋದು ಇರ್ಬೋದು, ಯಮುನಾ ಅಲ್ಲಿ ಸ್ನಾನ ಮಾಡಿರೋದು, ಕಂಸನ ವಧೆ ಇರ್ಬೋದು, ನಂತರ ಗೋಪಬಾಲಕರ ಜೊತೆ ಆಟ ಆಡಿದ್ದು, ನಂತರ ಗೋಪಿಕಾಶ್ರೀಯರನ್ನು ಗೋಳುಕೊಂಡಿದ್ದಿರ್ಬೋದು, ಬೇಕಾದಷ್ಟು ಸಾಕಷ್ಟು. ಆದರೆ ಸುಮಾರು 1 ತಿಂಗಳ ಕಾಲ, ಅದರಲ್ಲೂ ಮುಖ್ಯವಾಗಿ ಈ ಕಾರ್ತಿಕ ಮಾಸ ಅಂತ ಹೇಳ್ತಾರೆ ನೋಡಿ, ಈ ನವಂಬರ್ ಡಿಸೆಂಬರಲ್ಲಿ ಬರುತ್ತೆ. ಆ 1 ತಿಂಗಳ ಕಾಲ ನಾವು ವ್ರಜಧಾಮ ದರ್ಶನ ಅಂತ ನಾವು ಹೋದಾಗ ಅಲ್ಲಿ 1 ತಿಂಗಳ ಕಾಲ ನಾವು ಪರ್ಯಟನೆ ಮಾಡಿದ್ರೆ, ಇಲ್ಲಿ ಏನು ಹೇಳಿದ್ದಾರೆ ಪ್ರಭುಪಾದರು, 84 ಚದರ ಮೈಲಿ ಅಂತೂ ಏನು ಹೇಳಿದ್ದಾರೆ, ಆ ಚದರ ಮೈಲಿಗಳನ್ನು ನಾವು 1 ತಿಂಗಳಲ್ಲಿ ನಾವು ಸುತ್ತಾಡಿದ್ರೆ ಆಗ ಭಗವಂತನ ಲೀಲೆಗಳ ಅನುಭವ ನಮಗೂ ಆಗತ್ತೆ. ಅಂದರೆ ಎಷ್ಟು ಆನಂದ ಆಗುತ್ತೆ ಅಂದರೆ ಅದನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಹೋಗಿ 1 ತಿಂಗಳ ಕಾಲ ಅವ್ರ ಜೊತೆಯಲ್ಲಿ, ಅಂದರೆ ಭಕ್ತರ ಜೊತೆಯಲ್ಲಿ ಅಲ್ಲಿ ಭಗವಂತನ ಲೀಲೆಗಳ ಬಗ್ಗೆ ವರ್ಣನೆ ಮಾಡ್ತಾ ಇರ್ತಾರೆ. ನಂತರ ಅಲ್ಲಿ ಎಷ್ಟು ಸಾಕಷ್ಟು ಸುಂದರವಾಗಿರ್ತಕ್ಕಂಥ ಕೀರ್ತನೆ ಇರುತ್ತೆ, ನಂತರ ಭವ್ಯವಾದ ಪ್ರಸಾದ ಸಿಗುತ್ತೆ. ಅದನ್ನು ನಾವು ಒಂದು ಸಾರಿ ಜೀವನದಲ್ಲಿ, ಅಂದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಾರಿ ಈ ಮನುಷ್ಯ ಜನ್ಮ ಸಿಕ್ಕಿರುವಾಗ, ಅದರಲ್ಲೂ ಬೃಂದಾವನ ಧಾಮ ಹೇಗಿರುತ್ತೆ, ಅದರಲ್ಲೂ ಭಗವಂತನೇ ಬಂದು ಸ್ವಯಂ ಭಗವಂತ ಕೃಷ್ಣ ಬಲರಾಮರು ಇಲ್ಲಿ ಬಂದು ತನ್ನ ಲೀಲೆಗಳನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಸ್ಥಳ ನಮ್ಮ ಭಾರತ ಭೂಮಿಯಲ್ಲಿದೆ ಅಂತ ನಮಗೆ ಗೊತ್ತಾದಾಗ ಖಂಡಿತವಾಗೂ ನಾವು ಒಂದು ಸಾರಿ ಅಲ್ಲಿ ಹೋಗಿ 1 ತಿಂಗಳ ಕಾಲ ಭಕ್ತರ ಜೊತೆಯಲ್ಲಿ ಅಲ್ಲಿ ಸುತ್ತಾಡಿ ಬಂದರೆ ನಮಗೆ ಸಾಕ್ಷಾತ್ ಗೋಲೋಕ ಬೃಂದಾವನ, ಮಥುರಾ, ದ್ವಾರಕಾ ಎಲ್ಲ ಅನುಭವ ಆಗಿಬಿಡತ್ತೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದು, ಖಂಡಿತ ಒಂದು ಸಾರಿ ಜೀವನದಲ್ಲಿ ಒಂದೇ ಒಂದು ಸಾರಿ ಮಥುರಾ ಮತ್ತು ಬೃಂದಾವನ ದರ್ಶನ ಮಾಡ್ಕೊಂಡು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ದಿನದ ಈ ಶ್ಲೋಕದ, ಅದರಲ್ಲೂ ಮುಖ್ಯವಾಗಿ ಭಗವಂತನ ಲೋಕನ ವರ್ಣನೆ ಮಾಡಿದರೆ, ಅದರಲ್ಲೂ ಬ್ರಹ್ಮ ಸಂಹಿತೆಯಿಂದ ತಗೊಂಡಿರ್ತಕ್ಕಂಥ ಶ್ಲೋಕಗಳನ್ನು ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ. ನಂತರ ಮುಂದಿನ ಶ್ಲೋಕದಲ್ಲಿ ಏನನ್ನು ಹೇಳ್ತಾನೆ ಕೃಷ್ಣ ಅದನ್ನು ನೋಡೋಣ. ಹರೇ ಕೃಷ್ಣ.